ಪ್ರಯೋಗ ಸಂಸ್ಥೆಯಿಂದ ಬರುವಂತಹ ಮೆಟೀರಿಯಲ್ಸು ನಮ್ಮ ಲ್ಯಾಬಲ್ಲಿ ಕೆಲವೊಂದು ಮೆಟೀರಿಯಲ್ಸ್ ಇರ್ತಿತ್ತು, ಕೆಲವೊಂದು ಇರ್ತಿರಲಿಲ್ಲ. ನನಗೆ ಕಂಪ್ಲೀಟ್ ಪ್ರಯೋಗ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಪ್ರಯೋಗದಿಂದ ನಮಗೆ ಈ ಒಂದು ಎಕ್ಸ್ಪರಿಮೆಂಟ್ಗೆ ಏನೇನು ಬೇಕು ಪ್ರತಿಯೊಂದು ಕೊಡ್ತಾ ಇದ್ದಾರೆ. ನಮಗೆ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ. ಜೊತೆಗೆ ನಮಗೆ ಕೊಡ್ತಾ ಇರುವಂತಹ ಫೆಸಿಲಿಟೇಟರ್ ಕಾಪಿ ಅದು ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ನಾವು ಹೇಗೆ ಪ್ರಯೋಗ ಮಾಡಬೇಕು, ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಬಳಸಬೇಕು, ಮಕ್ಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ತುಂಬ ಅನುಕೂಲ ಆಗ್ತಾ ಇದೆ. ಬಟ್ ಕಂಪ್ಲೀಟ್ 6th ಏನೇನು ಮೆಟೀರಿಯಲ್ಸ್ ಬೇಕಿದೆ ಎಲ್ಲ ಕಂಪ್ಲೀಟ್ ಆಗಿತ್ತು. ಮತ್ತು ಏನು ಖಾಲಿ ಆಗಿತ್ತು 6th ಅದು ಕೂಡ ಮತ್ತೆ ರೀಪ್ಲೇಸ್ ಮಾಡಿದ್ದಾರೆ. 7th ಒಂದು ಲ್ಯಾಬ್ ಸ್ಟೇಷನ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಕಂಪ್ಲೀಟ್ ಮೆಟೀರಿಯಲ್ಸ್ ಇದೆ. ನಮ್ಮಲ್ಲಿ ಆ್ಯಕ್ಚುಲಿ ಮೈಕ್ರೋಸ್ಕೋಪ್ಸು ಅದೆಲ್ಲ ವರ್ಕ್ ಆಗ್ತಾ ಇರಲಿಲ್ಲ. ಈಗ ತುಂಬ ಮೈಕ್ರೋಸ್ಕೋಪ್ಸ್ ಎಲ್ಲ ಇದೆ. ಮಕ್ಕಳಿಗೆ ನಾನು 6th 7th ಮಾತ್ರ ಅಲ್ಲ, ಈವನ್ 10th 9th 8th ಕೂಡ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಮಕ್ಕಳು ತುಂಬ ಕ್ಯೂರಿಯಸ್ ಆಗಿದ್ದಾರೆ ಮತ್ತು ತುಂಬ ಇಂಟ್ರೆಸ್ಟಿಂದ ಕಲಿತಾ ಇದ್ದಾರೆ.